ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಆಷಾಢ ಮುಗಿದು ಶ್ರಾವಣ ಮಾಸ ಆರಂಭ ಆಗಿದೆ. ಹಾಗಾಗಿ ಶ್ರಾವಣ ಅಂದರೆ ಏನು, ಶ್ರಾವಣ ಮಾಸದ ಯಾಕೆ ಬಹಳಷ್ಟು ವೈಶಿಷ್ಟ್ಯತೆಯಿಂದ ಕೂಡಿದೆ, ಇದರ ಮಹತ್ವ ಏನು, ಜೊತೆಗೆ ಶ್ರಾವಣ ಮಾಸದ ಆಚರಣೆಯಲ್ಲಿ ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳು ಮಾಡಬೇಕು ಅನ್ನೋದರ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಆಗಲೇ ಹೇಳ್ತಾ ಇದ್ವಿ, ಆಷಾಢ ಮುಗಿದು ಶ್ರಾವಣ ಮಾಸ ಆರಂಭ ಆಗಿದೆ. ಹಾಗಾಗಿ ಶ್ರಾವಣ ಮಾಸ ಅನ್ನೋದು ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಶ್ರಾವಣ ಮಾಸಕ್ಕೆ ಇರುವಂತಹ ಮಹತ್ವ ಜೊತೆಗೆ ಐತಿಹ್ಯವನ್ನು ತಿಳಿಸೋದಾದರೆ? ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವಂತಹ ಕಾಲ. ಆ ಕಾಲದಲ್ಲಿ ಎಚ್ಚರಗೊಂಡು ಆ ಅನುಗ್ರಹಕಾರಕನಾಗಿ ನಿಲ್ಲುವಂಥ ಕಾಲ. ಆಷಾಢ ಮಾಸದಲ್ಲಿ ವಿಷ್ಣು ಅನ್ನುವಂಥವನು ಯೋಗ ನಿದ್ರೆಯಲ್ಲಿ ನಿದ್ರಿಸಿರ್ತಾರೆ. ಹಾಗೆ ಶ್ರಾವಣ ಮಾಸದಲ್ಲಿ ಎಚ್ಚರ ಆಗುವಂಥದ್ದು. ಆ ಮಾಸದಲ್ಲಿ ಏನು ಅಂತ ಕೇಳಿದರೆ ವ್ರತಾದಿಗಳನ್ನು ಮಾಡಿ ವಿಷ್ಣುವನ್ನು ಸಂತೃಪ್ತಿಪಡಿಸುವಂಥ ಕೆಲಸಗಳು, ಹಾಗೆ ವ್ರತಾದಿಗಳಿಂದ ಅವನನ್ನು ಸಂತುಷ್ಟಪಡಿಸುವಂಥದ್ದು. ಇದರಿಂದ ಏನಾಗ್ತದೆ ಕೇಳಿದರೆ ಸಾತ್ವಿಕವಾಗಿರ್ತಕ್ಕಂಥ ಆರಾಧನೆ. ಈಗ ನೀವು ದೇವರ ವಿಚಾರವನ್ನು ಬಿಟ್ಬಿಡಿ, ಬೆಳಗ್ಗೆ ಎದ್ರೂ ಕೂಡಲೇ ನಮ್ಮ ಮನಸ್ಸು ಹೇಗಿರ್ತದೆ, ಯಾರು ಕಿರಿಕಿರಿ ಮಾಡಲಿಕ್ಕಿಲ್ಲ, ಮತ್ತು ನಮ್ಮ ಮನಸ್ಸು ಶಾಂತ ಸ್ವರೂಪದಲ್ಲಿರ್ತದೆ, ಅರ್ಥಾತ್ ಸಾತ್ವಿಕ ಭಾವನೆಯಲ್ಲಿರ್ತದೆ. ಆ ಸಾತ್ವಿಕ ಭಾವನೆ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ ಸಾತ್ವಿಕವಾಗಿ ಆರಾಧನೆ ಮಾಡುವಂಥದ್ದು, ಅಥವಾ ಸಾತ್ವಿಕ ವಸ್ತುಗಳನ್ನು ಅವರಿಗೆ ನೈವೇದ್ಯಾದಿಗಳನ್ನು ಮಾಡುವಂಥದ್ದು. ಹಾಗೆ ಇನ್ನು ವಿಷ್ಣುವನ್ನು ಹಲವಾರು ಅರ್ಚನೆಗಳಿಂದ ಪೂಜಿಸುವಂಥದ್ದು. ಈ ಕಾಲದಲ್ಲಿ ತಮೋಪ್ರಧಾನವಾಗಿರ್ತಕ್ಕಂಥ ಫಲಗಳನ್ನು ಅಥವಾ ಆಹಾರ ಪದ್ಧತಿಗಳನ್ನು ಬಿಡುವಂಥದ್ದು ಮಾಡಬೇಕು. ಹಾಗಾಗಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಏನು ಹೇಳ್ತಾ ಇದ್ರು ಅಂತ ಕೇಳಿದ್ರೆ ಮಾಂಸಾಹಾರಗಳನ್ನು ಬಿಡಬೇಕು, ಮದ್ಯಾದಿಗಳನ್ನು ಬಿಡಬೇಕು. ಯಾಕಂದರೆ ಇದು ತಮೋಪ್ರಧಾನವಾಗಿರ್ತಕ್ಕಂಥ ಆಹಾರ ಪದ್ಧತಿಗಳು. ಅದನ್ನು ಮಾಂಸಾಹಾರಾದಿಗಳನ್ನೀಗ ಎಷ್ಟೋ ಜನ ನೋಡಿರ್ಬೋದು, ಶ್ರಾವಣ ಮಾಸ ಬಂತಂತಾದರೆ ಅವರು ಮಾಂಸಾಹಾರಗಳನ್ನು ಮುಟ್ಟೋದಿಲ್ಲ. ಯಾಕಾಗಿ ಅಂತ ಕೇಳಿದ್ರೆ ಆ ಒಂದು ಮಾಸದಲ್ಲಿ ಅನಾದಿ ಕಾಲದಿಂದ ಹಿರಿಯರು ಏನು ಮಾಡಿದ್ರು ಅಂತ ಕೇಳಿದ್ರೆ ಒಂದು ಮಾಸದಲ್ಲಿ ಅವರು ತಿನ್ನುವಂಥದ್ದು ಬಿಡಬೇಕು. ಅದು ದೇವರಿಗಾಗಿ ಮೀಸಲಿಡಬೇಕು. ದೇವರಿಂದ ಬಂದಂಥ ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ನಾವು ಅನುಭವಿಸಬೇಕು. ಹಾಗೆ ನಮ್ಮಲ್ಲೂ ಸಮೇತ ಏನಾಗ್ತದೆ, ಹಿಂದಿನವರೆಲ್ಲ ಮಾಡಿದ್ದು ಸುಮ್ಮನೆ ಮಾಡಲಿಲ್ಲ. ನಾವು ವರ್ಷ ಇಡೀ 3-4 ದಿನಕ್ಕೊಮ್ಮೆ ಮಾಂಸಾಹಾರಗಳನ್ನು ಅಥವಾ ಬೊಜ್ಜು ಬರುವಂಥ ವಸ್ತುಗಳನ್ನು ತಿಂದಾಗ ಏನಾಗ್ತದೆ, ನಮ್ಮಲ್ಲಿ ತೊಂದರೆಗಳು ಅನ್ನುವಂಥದ್ದು ಉಂಟಾಗ್ತದೆ. ಹಾಗಾಗಿ 1 ತಿಂಗಳುಗಳ ಕಾಲ ನೀವು ಸಸ್ಯಾಹಾರದಿಂದ ಇರಬೇಕು. ಆವಾಗ ನಿಮಗೆ ಸಾತ್ವಿಕ ಭಾವನೆ ಉಂಟಾಗ್ತದೆ. ಯಾಕಂದರೆ ನಾವು ಹೆಚ್ಚೆಚ್ಚು ಮಾಂಸಾಹಾರಗಳನ್ನು ತಮೋಪ್ರಧಾನವಾಗಿರ್ತಕ್ಕಂಥ ವಸ್ತುಗಳನ್ನು ತಿನ್ನೋದ್ರಿಂದ ನಮ್ಮಲ್ಲೂ ತಮೋಗುಣ ಜಾಸ್ತಿ ಆಗ್ತದೆ. ತಮೋಗುಣ ಅರ್ಥಾತ್ ಸಿಟ್ಟು ಬರುವಂಥದ್ದು, ಅಥವಾ ಕೆಟ್ಟ ಯೋಚನೆಗಳು ಬರುವಂಥದ್ದು, ಅಥವಾ ದೇಹದಲ್ಲಿ ಆಲಸ್ಯ ಜಾಸ್ತಿ ಆಗುವಂಥದ್ದು, ನಂತರದಲ್ಲಿ ಬೇರೆ ಬೇರೆ ಇರುವಂಥ ವಿಷಯಗಳೆಲ್ಲ ಬರಬಹುದು ಅನ್ನುವಂಥದ್ದು. ಓಕೆ ಗುರುಗಳೇನು, ಶ್ರಾವಣ ಮಾಸ ಅಂತ ಹೇಳಿದ್ರೆ ಬಹಳ ಹೆಚ್ಚಾಗಿ ಶಿವನ ಆರಾಧನೆಯನ್ನ ಮಾಡಲಾಗತ್ತೆ ಅಂತ ಹೇಳ್ತಾರೆ. ಯಾವ ಕಾರಣದಿಂದ ಶಿವನ ಆರಾಧನೆಯನ್ನ ಮಾಡ್ತಾರೆ? ಇಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ ರೂಪಗಳು ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮನಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಶಾಪಕೋಪಗಳಿರೋದ್ರಿಂದ ಬ್ರಹ್ಮನನ್ನೊಂದು ಆರಾಧನೆ ಮಾಡುವುದಿಲ್ಲ. ಹಾಗಾಗಿ ಈ ಲೋಕದಲ್ಲಿ ವಿಷ್ಣು ಮತ್ತು ಶಿವನನ್ನೇ ಹೆಚ್ಚು ಆರಾಧನೆ ಮಾಡುವಂಥದ್ದು. ಹಾಗೆ ಸ್ತ್ರೀ ದೇವತೆಗೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ. ಸೃಷ್ಟಿ ಸ್ಥಿತಿ ಸಂಹಾರ ರೂಪವನ್ನು ನೋಡುವಾಗ ಶಿವನಿಗೆ ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ವರಗಳು ಕೊಡುವಂಥದ್ದು, ಅಥವಾ ಈ ವಿಷ್ಣುವಾಗಿ ಸಂರಕ್ಷಣೆ ಮಾಡುವಂತಹ ಕಾಲಗಳು. ಹಾಗಾಗಿ ಶಿವನಿಗೆ ಇನ್ನೂ ವಿಶೇಷವಾಗಿ ಏನು ಅಂತ ಕೇಳಿದರೆ ಕಾರ್ತಿಕ ಸೋಮವಾರಗಳು, ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷತೆಗಳನ್ನು ಹೇಳಿದ್ದಾರೆ. ಆದರೆ ಈ ಶ್ರಾವಣ ಮಾಸದಲ್ಲಿ ಹಿಂದಿನ ಕಾಲಘಟ್ಟದಲ್ಲಿ ಆರಾಧನೆ ಮಾಡ್ತಿದ್ದಂಥದ್ದು ವಿಷ್ಣುವನ್ನು. ಹಾಗೆ ಶ್ರಾವಣ ಸೋಮವಾರ ಅಂತಲೂ ಮಾಡ್ತಾರೆ, ಶ್ರಾವಣ ಶುಕ್ರವಾರ ಅಂತಲೂ ಮಾಡ್ತಾರೆ. ಅದರಲ್ಲಿ ತದಿಗೆಗೆ ಬೇರೆ, ಪಂಚಮಿಗೆ ಬೇರೆ. ಇದು ವ್ರತಗಳ ಕಾಲ, ಅಂದರೆ ಈ ವ್ರತಗಳು ಬರ್ತಾ ಹೋಗ್ತಾ ಇರ್ತದೆ. ಹಾಗೆ ನದಿಗಳು ರಜಸ್ವಲೆ ಆಗುವಂತಹ ಕಾಲ. ಈ ಅದಕ್ಕೆ ಈ ಸಂದರ್ಭಗಳಲ್ಲಿ ನದಿ ಸ್ನಾನವನ್ನು ಹೇಳಲಿಲ್ಲ. ಶ್ರಾವಣ ಮಾಸದಲ್ಲಿ ಎಲ್ಲೂ ಹೋಗಿ ನೀವು ನದಿ ಸ್ನಾನ ಮಾಡಲಿ ಅನ್ನಿಲ್ಲ. ಆದರೆ ಆಷಾಢ ಮಾಸದಲ್ಲಿ ಹೇಳಿದರು ನದಿ ಸ್ನಾನವನ್ನು. ಈಗ ನದಿಗಳು ರಜಸ್ವಲೆ ಆಗುವಂತಹ ಕಾಲ. ಕೆಲವೊಂದು ಮಹಾನದಿಗಳು ಮಾತ್ರ ರಜಸ್ವಲೆ ಆಗುವಂತಹ ಕಾಲ. ಅರ್ಥಾತ್ ನದಿಗಳ ಎಲ್ಲ ಕಸಗಳನ್ನು ಅದು ಹೊರಗಡೆ ಹಾಕುವಂತಹ ಕಾಲ. ಹಾಗಾಗಿ ಈಗ ಮಾಡುವಂಥದ್ದು ನಾವು ವಿಷ್ಣುವನ್ನು ಹೆಚ್ಚು ಆರಾಧನೆ ಮಾಡಬೇಕು. ಶಿವನನ್ನು ಆರಾಧನೆ ಮಾಡಬಾರ್ದು ಅಂತಿಲ್ಲ, ಆದರೆ ಪ್ರಾಶಸ್ತ್ಯವನ್ನು ನಾವು ವಿಷ್ಣುವಿಗೆ ಕೊಡುವಂಥದ್ದು ಇಲ್ಲಿಗ ಸ್ವಲ್ಪ ಅನುಕೂಲವಾಗಿರುವಂಥ ವಿಷಯ. ಓಕೆ ಗುರುಗಳೇ, ಇನ್ನು ಶ್ರಾವಣ ಮಾಸ ಅಂತ ಹೇಳಿದ್ರೆ ಸಾಕಷ್ಟು ಜನ ಬಹಳ ಭಕ್ತಿಯಿಂದ ಪೂಜೆ ಮಾಡುವಂಥ ಸಮಯ ಇದು. ಹಾಗಾಗಿ ಆ ಪೂಜಾ ಕೈಂಕರ್ಯ ವಿಧಾನಗಳು ಯಾವ ರೀತಿಯಾಗಿರಬೇಕು?
ಶ್ರಾವಣ ಮಾಸದಲ್ಲಿ ನೀವು ವಿಶೇಷವಾಗಿ ದೇವರಿಗೆ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡುವಂಥದ್ದು, ಹಾಗೆ ಈ ಸ್ನಾನಾದಿಗಳನ್ನು ಮನೆಯಲ್ಲಿ ಮಾಡಿ ದೇವರಿಗೆ ಅರ್ಚನೆಗಳನ್ನು ಮಾಡುವಂಥದ್ದು. ಪ್ರತಿನಿತ್ಯವೂ ನಾವು ಹೇಳುವಂಥದ್ದೇನು ಅಂದರೆ ಇದಮಿತ್ತಮ್ ಅಂತ ಒಂದು ದೇವರಿಗೆ ಆರಾಧನೆ ಇಲ್ಲ, ಎಲ್ಲ ದಿನವೂ ಕುಲದೇವತಾರಾಧನೆಯೇ ಪ್ರಾಮುಖ್ಯತೆ. ಆದರೆ ಈ ಒಂದು ಕಾಲಗಳಲ್ಲಿ ಆ ವಿಷ್ಣು ಅನ್ನುವಂಥವನು ಯೋಗ ನಿದ್ರೆಯಿಂದ ಎದ್ದಿರುವಂಥ ಕಾರಣದಿಂದ ಅವನನ್ನು ಸ್ತುತಿಸುವಂಥದ್ದು. ಈ ದೇವರನ್ನು ನಮಗೇನಾದರೂ ಬೇಕು ಅಂತಾದರೆ ನಾವು ಸ್ತುತಿಸ್ತೇವೆ. ಈಗ ನಿಮ್ಮಿಂದ ಏನಾದ್ರು ಕೆಲಸ ಆಗಬೇಕು ಅಂತಾದರೆ ನಾನು ನಿಮ್ಮನ್ನು ಹೊಗಳಿಕ್ಕೆ ನೋಡ್ತೇನೆ, ನಿಮ್ಮ ಉಪಮೇಯಗಳನ್ನು ಅಲಂಕಾರಗಳನ್ನು ನಾನು ನಿಮ್ಮನ್ನು ಹೊಗಳ್ತೇನೆ. ನನಗೆ ಯಾವ ಕಾಲದಲ್ಲಿ ಬೇಕೋ ಅದಕ್ಕೆ ಅವಾಗ ಹೊಗಳ್ತೇನೆ. ಅರ್ಥಾತ್ ಈಗ ವಿಷ್ಣುವಿನ ಈ ಯೋಗ ನಿದ್ರೆಯಿಂದ ಎದ್ದಾಗ ಏನಾಗ್ತದೆ, ಅವನು ತೃಪ್ತನಾಗಿರ್ತಾನೆ, ಮನಸ್ಸು ಶಾಂತವಾಗಿರ್ತದೆ. ಆ ಸಂದರ್ಭದಲ್ಲಿ ವ್ರತಾದಿಗಳನ್ನು ಆಚರಣೆ ಮಾಡೋದ್ರಿಂದ ಅವನು ಅನುಗ್ರಹಪ್ರದನಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾಲಗಳಲ್ಲಿ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಅತಿ ಪ್ರಾಮುಖ್ಯತೆ ಅನ್ನುವಂಥದ್ದು. ಇನ್ನು ಸಿರಿಯಾಳ ಷಷ್ಠಿ ಈ ರೀತಿ ಆಗಿರ್ತಕ್ಕಂಥ ವ್ರತಾದಿಗಳೆಲ್ಲ ಈಗ ಪ್ರಾರಂಭ ಮಾಡ್ತಾರೆ. ಈಗ ಮೊನ್ನೆ ಪಂಚಮಿ ಆಯಿತು, ಇನ್ನು ಷಷ್ಠಿಗೆ ಸುಬ್ರಹ್ಮಣ್ಯ ಆರಾಧನೆ ಅಂತ ಹೇಳಿ ಮಾಡ್ತಾರೆ. ಸುಬ್ರಹ್ಮಣ್ಯ ನಾಗ ಒಂದೇ ಅಲ್ಲ, ನಾಗ ಬೇರೆ ಸುಬ್ರಹ್ಮಣ್ಯ ಬೇರೆ. ಹಾಗೆ ಇದರಲ್ಲೂ ಸಮೇತ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ನಾವಿಲ್ಲಿ ಪ್ರಾಶಸ್ತ್ಯ ಕೊಡಬೇಕಾದ್ರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲ ದೇವರನ್ನು ಇಲ್ಲ ನಾವು ಶಿವನನ್ನು ಇಷ್ಟಪಟ್ಟಂತಾದರೆ ಶ್ರಾವಣ ನನಗೆ ಶಿವ ಇಷ್ಟ ಹಾಗಾಗಿ ನಾನು ಶಿವನನ್ನು ಆರಾಧನೆ ಮಾಡ್ತೇನೆ ಅಂತ ಹೇಳ್ತಾರೆ. ಬಿಟ್ಟರೆ ಅನಾದಿ ಕಾಲದಲ್ಲಿ ವಿಷ್ಣುವಿಗೆ ಪ್ರಾಮುಖ್ಯತೆ ಕೊಡ್ತಿದ್ದಂಥದ್ದು ನಾವು ಗಮನಿಸಿದ್ದಂತಹ ವಿಷಯಗಳು. ಹಾಗೆ ಶಾಸ್ತ್ರಗಳಲ್ಲೂ ಕೆಲವು ಕಡೆ ಉಲ್ಲೇಖಗಳು ಉಂಟು ಅದರ ಬಗ್ಗಾಗಿ. ಓಕೆ ಗುರುಗಳೇ, ಇನ್ನು ಆಷಾಢ ಮಾಸ ಅಂತ ಅಂದಾಗ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಆ ಸಂದರ್ಭದಲ್ಲಿ ಮಾಡೋದಿಲ್ಲ. ಅದೇ ಶ್ರಾವಣ ಮಾಸ ಅಂತ ಅಂದಾಗ ಶುಭ ಕಾರ್ಯಗಳಿಗೆ ಇದು ಉತ್ತಮವಾಗಿರುವಂತಹ ಮಾಸ ಅಂತ ಹೇಳಿ ಎಲ್ಲ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ಯಾವ ಕಾರಣದಿಂದ ಗುರುಗಳೇ ಇಲ್ಲಿ ನಮಗೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ರೆ ಇದಮಿತ್ತಮ್ ಅಂತ ಹೇಳಿ ಬರೆದಿಟ್ಟಿದ್ದಾರೆ ಶಾಸ್ತ್ರಕಾರರು. ನಾವು ನಿಷೇಕದಿಂದ ಹಿಡಿದು ಒಂದು ಗಂಡು ಹೆಣ್ಣು ಮದುವೆ ಆದ ನಂತರ ಅವರಿಬ್ಬರು ಒಟ್ಟಿಗೆ ಸೇರುವಂಥ ಕಾಲದಿಂದ ಹಿಡಿದು ಕೊನೆಯ ಈ 60 ವರ್ಷ ಆದ ನಂತರದಲ್ಲಿ ಶಾಂತಿ ತನಕನೂ ಸಮೇತ ಮುಹೂರ್ತಗಳನ್ನು ಬರೆದಿಟ್ಟಿದ್ದಾರೆ. ಆ ಮುಹೂರ್ತಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥದ್ದು ಶುಭ ಮುಹೂರ್ತದಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥದ್ದು ಶ್ರಾವಣ ಅಂತೇಳಿ. ಯಾಕೆ ಅಂತ ಕೇಳಿದರೆ ಆಷಾಢ ಮಾಸದಲ್ಲೆಲ್ಲ ಏನು ಅಂತ ಕೇಳಿದ್ರೆ ಕೊಳೆ ಎಲ್ಲ ತೊಳ್ಕೊಳ್ಳೋ ಲೆಕ್ಕ ಅಂತೇಳಿ. ಆಮೇಲೆ ವಿಷ್ಣು ಅನ್ನುವಂಥವನು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಮತ್ತು ಕೆಲವೊಂದು ಗುರು ಶುಕ್ರ ಅಸ್ತಾದಿಗಳಾದಾಗ ನಮಗೆ ಆ ಸಂದರ್ಭದಲ್ಲಿ ಶುಭ ಮುಹೂರ್ತಗಳಿರುವುದಿಲ್ಲ. ಅಲ್ಲಿ ನಮಗೇನು ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಮಾಡಬಾರ್ದು ಅಂತ. ಯಾಕೆ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಯೋಗ ನಿದ್ರೆಯಲ್ಲಿ ಇರಬೇಕಾದ್ರೆ ದೇವರನ್ನು ಸ್ತುತಿಸಬೇಕು. ಹಾಗಾಗಿ ಆ ಆಷಾಢ ಮಾಸಗಳಲ್ಲಿ ಪಿತೃಪಕ್ಷಗಳಲ್ಲಿ ಆಮೇಲೆ ನಂತರದಲ್ಲಿ ಇನ್ನೊಂದು ಕೆಲವೊಂದು ಶೂನ್ಯ ಮಾಸಗಳಲ್ಲಿ ಅವಾಗೆಲ್ಲ ದೇವರನ್ನು ಆರಾಧನೆ ಮಾಡುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈಗ ನಾನು ನಮ್ಮನೇಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮನೆ ಒಳಗಡೆ ಬಂದು ಜ್ಯೋತಿಷ್ಯ ಕೇಳಬೇಕಂತ ಹೇಳಿ ಯಾರು ಬಂದ್ರೆ ನಾನು ಇರೋದಿಲ್ಲ. ಹಾಗೆ ಅಲ್ಲಿ ಇರುವಂಥ ಸಂದರ್ಭಕ್ಕೆ ಹೋಗಬೇಕು. ಮತ್ತು ನನಗೆ ಅನಾರೋಗ್ಯ ಇರುವಂಥ ಸಂದರ್ಭದಲ್ಲಿ ಬಟ್ರೆ ನಂಗೆ ಒಂಚೂರು ಪ್ರಶ್ನೆ ಹೇಳಿ ಅಂದರೆ ನಂಗೆ ಸಿಟ್ಟು ಬರೋದಿಲ್ವ? ಹಾಗೆಯೇ ಇಲ್ಲೂ ನಮಗೆ ಇದಮಿತ್ತಮ್ ಕೆಲಸಗಳನ್ನು ಮಾಡುವಾಗ ನಕ್ಷತ್ರಗಳಿಗೆ ಪ್ರಾಮುಖ್ಯತೆ. ಹೇಗೆ ನಾವು ಹಿಂದೆ ಜಾಮ್ಯನ ಎಂಬುವಂಥ ಒಂದು ಕಥೆಯನ್ನು ಕೇಳಿದ್ವಿ. ಅವರ ಹೆಂಡತಿಗೆ ಮಕ್ಕಳಿಲ್ದಲೇ ಇದ್ದಾಗ ಇವನು ಒಳ್ಳೆ ರೀತಿಯಾಗಿ ಸಂಕಲ್ಪಾದಿಗಳನ್ನು ಮಾಡಿ ಶುಭ ಮುಹೂರ್ತಾದಿಗಳನ್ನು ಚಿಂತನೆ ಮಾಡಿ ದೇವರ ಪೂಜೆಯನ್ನು ಮಾಡಿ ಒಂದು ಒಳ್ಳೆ ಮುಹೂರ್ತದಲ್ಲಿ ದೇವರ ಪ್ರಸಾದಗಳನ್ನು ತೆಗೆದು ತನ್ನ ಹೆಂಡತಿಗೆ ಇಟ್ಬಿಟ್ಟು ನಿಮಗೆ ಇನ್ನೂ ಸಂತಾನ ಆಗ್ತದೆ ಅನ್ನುವಂಥ ಬರೀ ವಾಕ್ಯದಿಂದ ಆ ವಾಕ್ಯ ಅವನು ಹೇಳಿದಂಥ ಸಮಯ ಆ ಮುಹೂರ್ತಾದಿಗಳಿಂದನೇ ಅದರ ಫಲದಿಂದನೇ ಅವಳಿಗೆ ಸಂತಾನ ಆಯಿತು ಅಂತ ಹೇಳಿ ನಾವು ಎಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಉಂಟಂದರೆ ಆ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆಗಳಲ್ಲೇ ಉಲ್ಲೇಖ ಇದೆ. ಹಾಗಾಗಿ ಎಲ್ಲದಕ್ಕೂ ನಾವು ನೋಡುವಂಥದ್ದೇನು ಅಂತ ಕೇಳಿದರೆ ಮುಹೂರ್ತಾದಿಗಳು ಅನ್ನುವಂಥದ್ದು. ಆ ಮುಹೂರ್ತಗಳು ತುಂಬ ಚಂದ ರೀತಿಯಲ್ಲಿರುವಂಥದ್ದು ಈ ಶ್ರಾವಣ ಮಾಸದಲ್ಲಿ. ಹಾಗಾಗಿ ಶ್ರಾವಣ ಮಾಸ ಆರಾಧನೆ ವಿಶೇಷ. ಓಕೆ ಗುರುಗಳೇ, ಇನ್ನು ಶ್ರಾವಣ ಮಾಸ ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ಹಬ್ಬಗಳ ಮಾಸ ಅಂತಾನೆ ಕರೀತಾರೆ. ಹಾಗಾಗಿ ಶ್ರಾವಣ ಮಾಸ ಆರಂಭ ಆಯಿತು ಅಂತ ಹೇಳಿದ್ರೆ ಒಂದಾದರ ಮೇಲೊಂದು ಹಬ್ಬಗಳು ಆರಂಭ ಆಗತ್ತೆ. ಯಾವ್ಯಾವ ಹಬ್ಬಗಳು ಶ್ರಾವಣ ಮಾಸದಿಂದ ಆರಂಭ ಆಗತ್ತೆ ಗುರುಗಳೇ? ಹಬ್ಬ ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ 365 ದಿನವೂ ಸಮೇತ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮಾಡಿದರೂ ವ್ರತಗಳು ಫಿನಿಶ್ ಆಗದಲ್ಲೇ ಇರುವಷ್ಟು ವ್ರತಗಳಿದ್ದಾವೆ. ಹಾಗೆ ಈ ತದಿಗೆಗೆ ಗೌರಿಯ ಶ್ರಾವಣ ಮಾಸದ ತದಿಗೆಗೆ ಗೌರಿಯ ವ್ರತವನ್ನು ಮಾಡ್ತಾರೆ. ಹಾಗೆ ಚತುರ್ಥಿಗೆ ಗಣಪತಿಯ ವ್ರತವನ್ನು ಮಾಡ್ತಾರೆ. ಹಾಗೆ ಪಂಚಮಿಗೆ ನಾಗನ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ಷಷ್ಠಿಗೆ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡ್ತಾರೆ. ಆಯಾ ಒಂದು ಪ್ರಾಧಾನ್ಯವಾಗಿರುವಂಥ ಇದಕ್ಕೆ ಶಾಸ್ತ್ರದಲ್ಲಿ ಯಾವಾಗ ಈ ಪುರಾಣ ಕಥೆಗಳಲ್ಲಿ ನೋಡ್ತಾ ಹೋದರೆ ಗೊತ್ತಾಗತ್ತೆ ಯಾವಾಗ ಯಾವ ಮಾಸದಲ್ಲಿ ಯಾವ ದೇವರನ್ನ ಆರಾಧನೆ ಅಂತ ಹೇಳಿದರೆ ಆ ದೇವರಲ್ಲೇನೋ ಒಂದು ಅನುಗ್ರಹ ಪ್ರದಾನ
ಶಿವನಾಗಿರ್ತಾನೆ. ಆ ಕಾಲಕ್ಕೋಸ್ಕರವಾಗಿ ಆ ಕಾಲದಲ್ಲಿ ಆ ದೇವರ ಆರಾಧನೆ ಮಾಡಬೇಕು ಅಂತ ಹೇಳಿರ್ತಾರೆ. ಈಗ ನಾವು ಈಗ ಹೇಳಿದೆ ಯಾವುದು ನಿಮಗೆ ಮುಹೂರ್ತಗಳಿಗೆ ಏನು ಪ್ರಾಮುಖ್ಯತೆ ಅಂತ ಕೇಳಿದಾಗ ಈ ಥರ ವ್ಯಕ್ತಿ ಈ ಥರ ಇದ್ದಾಗ ಈ ರೀತಿ ಸಮಸ್ಯೆಗಳಾದಾಗ ಅವನು ಮುಹೂರ್ತವನ್ನು ನೋಡಿ ದೇವತಾ ಪೂಜೆಗಳನ್ನು ಮಾಡಿ ಹೆಂಡತಿಗೆ ಪ್ರಸಾದವನ್ನು ಇಟ್ಟರು ಕೂಡಲೇ ಅವನಿಗೆ ಸಂತಾನ ಆಗ್ತದೆ ಅಂತ ಆದರೆ ಅಲ್ಲಿ ನಮ್ಮ ಮುಹೂರ್ತಕ್ಕೆ ಎಷ್ಟು ಪ್ರಾಮುಖ್ಯತೆ ಅನ್ನುವಂಥದ್ದು ಅಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ. ಹಾಗಾಗಿ ಇಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡುವಂಥದ್ದೇನು ಅಂತ ಕೇಳಿದ್ರೆ ವಿಷ್ಣುವಿನ ಆರಾಧನೆಯನ್ನು ಹಾಗೆ ಶಿವನ ಆರಾಧನೆಯನ್ನು. ಲೋಕದಲ್ಲಿ ರೂಢಿಯಲ್ಲಿರುವಂಥದ್ದು ಶೈವ ಶಾಕ್ತೇಯ ವೈಷ್ಣವ ಅಂತ ಹೇಳಿದರೆ ಶೈವ ಅಂತ ಹೇಳಿದರೆ ಶಿವನ ಎಲ್ಲ ಶಕ್ತಿಗಳು ಬಂತಲ್ಲಿ. ಇನ್ನು ಶಾಕ್ತೇಯ ಅಂತ ಹೇಳಿದರೆ ಎಲ್ಲ ಸ್ತ್ರೀ ಶಕ್ತಿಗಳು ಬಂತು. ಅದರಲ್ಲಿ ಸಾತ್ವಿಕ ರಾಜಸ ತಾಮಸ, ಬಲಿ ಕೊಡುವಂಥದ್ದು ಬಲಿ ಕೊಡದಲೇ ಇರುವಂಥದ್ದು, ದುರ್ಗಾ ಸರಸ್ವತಿ ಲಕ್ಷ್ಮಿ ಎಲ್ಲವೂ ಬಂತು. ಶೈವ ಶಾಕ್ತೇಯ ವೈಷ್ಣವ ಅಂದರೆ ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ಎಲ್ಲ ದೇವರು ಬಂತು. ಲೋಕದಲ್ಲಿ ಇದು ಮೂರೇ, ಶೈವ ಶಾಕ್ತೇಯ ವೈಷ್ಣವ ಅಂತ ಹೇಳಿ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಚಿಂತನೆ ಮಾಡುವಂಥದ್ದೇನು ಅಂತ ಕೇಳಿದರೆ ಶೈವ ಮತ್ತು ಶಾಕ್ತೇಯ ಅಂದರೆ ಶಿವನ ಪೂಜೆಗಳನ್ನು ಹಾಗೆ ವಿಷ್ಣುವಿನ ಪೂಜೆಗಳನ್ನು ಎರಡನ್ನೂ ಸರಿಸಮವಾಗಿ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ಇನ್ನು ಶ್ರಾವಣ ಮಾಸದಲ್ಲಿ ಕೆಲವರು ಭಿಕ್ಷೆಯನ್ನು ಬೇಡಿ ಅದರಿಂದ ಬಂದಂಥ ಅನ್ನದಿಂದ ಊಟವನ್ನು ಮಾಡುವಂಥದ್ದು, ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಇದೆ. ಯಾಕೆ ಅಂತ ಕೇಳಿದರೆ ಅದೊಂದು ಕಾಲ, ಹಿಂದಿನ ಕಾಲಗಳಲ್ಲಿ ತಿರುಗಾಟ ಮಾಡಿ ದೇವರನ್ನು ನಾವು ದರ್ಶನಕ್ಕೆ ಪಾದಯಾತ್ರೆಗೆ ಹೋದಾಗ ತಿರುಗಾಟ ಭಿಕ್ಷೆ ಬೇಡಿಯೇ ನಾವು ತಿನ್ಕೊಂಡು ಹೋಗ್ತಿದ್ದಂಥ ಗುರುಗಳೇ. ಈ ಹಬ್ಬಗಳ ವೈಶಿಷ್ಟ್ಯತೆ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಗುರುಮೂರ್ತಿ ಅಂತ ಹೇಳಿ. ನಮಸ್ತೆ ಗುರುಮೂರ್ತಿ. ನಮಸ್ತೆ ಮೇಡಮ್ ಅವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಗಳೇ. ಗುರುಗಳೇ, ನಂದು ಇದ್ರ ಬಗ್ಗೆ ಜೀವನ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಏನಾಗಿದೆ ಈಗ? ಟೆಲಿಕಮ್ಯುನಿಕೇಶನ್ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ದು ಇಂಟರ್ಕಾಮ್ ಇದೆಲ್ಲ ಸರ್ವಿಸ್ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಬಿಸ್ನೆಸ್ ಡೌನ್ ಇದೆ. ನಾನು ರಿಯಲ್ ಎಸ್ಟೇಟ್ ಆಗುತ್ತಾ ಗುರುಗಳೇ? ಹೇಗಿದೆ ನಮ್ದು? ನೀವೀಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೀರಿ? ನಾನು ಉತ್ತರ ದಿಕ್ಕಿಗೆ. ನಿಮ್ಮ ಎದುರು ಭಾಗದಲ್ಲಿ ಏನು ವಸ್ತುಗಳು ನಿಮಗೆ ಕಾಣಿಸ್ತಾ ಇದೆ? ನಮಗೆ ಒಂದು ಲ್ಯಾಂಡ್ ಕಾಣ್ತಾ ಇದೆ ಗುರುಗಳೇ. ಲ್ಯಾಂಡ್ ಕಾಣ್ತಾ ಇದೆ. ಇಲ್ಲಿ ನೋಡಿ, ಒಂದು ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವಿಲ್ಲಿ ಚಿಂತನೆ ಮಾಡುವಾಗ ಏನಾಗಿದೆ ಅಂತ ಕೇಳಿದರೆ ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ನೀವು ಮುಂದುವರಿಯುವಂಥದ್ದು ತೊಂದರೆ ಇಲ್ಲ. ಆದರೆ ನಿಮಗೇನು ಈ ವಿಚಾರಗಳ ಬಗ್ಗೆ ನಿಮಗೇನು ಹೇಳ್ಕೊಟ್ಟಿದ್ದಾರೆ, ಈ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ, ಅವರು ನಿಮಗೆ ಸ್ವಲ್ಪ ಈ ಸರಿಯಾಗಿರುವಂಥ ವಿಚಾರಗಳನ್ನು ತಿಳ್ಕೊಂಡು ನೀವು ಮುಂದುವರಿಯುವಂಥದ್ದು ಉತ್ತಮ. ಹೇಳ್ಕೊಟ್ಟವ್ರ ಬಗ್ಗೆ ನಾವಿಲ್ಲಿ ಹೇಳೋದು ಬೇಡ. ಇಲ್ಲಿ ಸ್ವಲ್ಪ ಈ ವಿಚಾರಗಳ ಬಗ್ಗೆ, ನೀವು ಯಾವ ಉದ್ಯೋಗವನ್ನು ನೂತನವಾಗಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅದ್ರ ಬಗ್ಗೆ ನಿಮಗೇನು ಗೊತ್ತಿಲ್ಲದಲೇ ಇರುವಂಥ ವಿಷಯಗಳು. ಹೌದೌದು. ಮುಂದೆ ನೀವು ಇದರಲ್ಲಿ ಹೋದ್ರಿ ಅಂತಾದರೆ ಏನಾಗ್ತದೆ, ನಿಮಗೆ ಲಾಸ್ ಆಗ್ತದೆ. ಈ ಹಿಂದೆಯೂ ಸಮೇತ ಈ ಕೆಲಸಗಳಿಗೆ ನೀವು ಅಲ್ದು ನಿಮ್ಮ ಹಣವನ್ನು ಖರ್ಚು ಮಾಡಿ ಅದರಿಂದ ಯಾವುದೇ ಲಾಭಾಂಶ ಪಡೆದಲೇ ಇದ್ದಂಥ ಲಕ್ಷಣಗಳು ಇಲ್ಲುಂಟು. ಹೌದೌದು. ಮತ್ತೆ ಹೆಂಗೆ ಮಾಡ್ತೀರಾ ಇದನ್ನು? ನೀವೀಗ ಅದ್ರ ಬಗ್ಗೆ ಪೂರ್ಣ ತಿಳ್ಕೊಳ್ಳಿ. ಒಬ್ಬರ ಕೈ ಕೆಳಗೆ ಇದ್ದು ಅದರ ಬಗ್ಗೆ ಪೂರ್ಣ ತಿಳ್ಕೊಂಡು ನಂತರ ಸ್ವಂತವಾಗಿ ಮಾಡಿ. ಇಲ್ಲ ಅಂದರೆ ಲಾಸ್ ಆಗುವಂಥ ಲಕ್ಷಣಗಳಿಲ್ಲಿ ಕಾಣಿಸ್ತಾ ಇದೆ. ಆಯಿತಾ? ಒಳ್ಳೆಯದಾಗಲಿ. ಸದ್ಯದ ಪರಿಸ್ಥಿತಿಗೆ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ. ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ, ನಂತರ ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಓಕೆ, ಧನ್ಯವಾದಗಳು ಗುರುಮೂರ್ತಿ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಹೇಳ್ತಾ ಇದ್ರಿ ಇನ್ನು ಮಾಂಸಾಹಾರ ಸೇವನೆಯನ್ನ ಮಾಡಲ್ಲ ಹೆಚ್ಚಾಗಿ ಶ್ರಾವಣ ಮಾಸದಲ್ಲಿ ಅಂತ ಹೇಳಿ. ಇನ್ನು ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಸಾತ್ವಿಕ ಆಹಾರದ ಸೇವನೆಯಿಂದ ಆಗುವಂತಹ ಪ್ರಯೋಜನಗಳನ್ನ ತಿಳಿಸೋದಾದ್ರೆ ಗುರುಗಳೇ? ಬಹಳಷ್ಟಿದೆ. ಯಾಕೆ ಅಂದ್ರೆ ನೋಡಿ, ನೀವೀಗ ಮಾಂಸಾಹಾರ ಸೇವನೆ ನೀವು ಮಾಡ್ತೀರಿ ಅಂತಾದರೆ ಒಂದು ವಾರ ನೀವು ಮಾಂಸಾಹಾರವನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿನ್ನಿ. ಒಂದು ವಾರ ಹೇಗಿರ್ತದೆ ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ನೋಡಿ. ನಿಮಗೆ ಆಲಸ್ಯ ಬರುವಂಥದ್ದು, ಸಿಟ್ಟು ಜಾಸ್ತಿ ಆಗುವಂಥದ್ದು, ಈ ರೀತಿದೆಲ್ಲ ಆಗ್ತದೆ. ಇನ್ನು ಸಾತ್ವಿಕ ಆಹಾರ ಅಂತ ಹೇಳಿದರೆ ಹಸಿರು ಪದಾರ್ಥಗಳನ್ನು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ಏನನ್ನು ಹೇಳಿದ್ದಾರೆ, ಅನ್ನ ಸಾರು ಪಿಜ್ಜಾ ಬರ್ಗರ್ ಅಲ್ಲ. ಆಮೇಲೆ ಅದನ್ನು ಆಲೂಗಡ್ಡೆಯನ್ನು ಬಿಡಬೇಕು. ಈ ಕೆಲವೊಂದು ಸಾತ್ವಿಕವಾಗಿರ್ತಕ್ಕಂಥ ಆಹಾರಗಳು ಅದನ್ನು ತಿನ್ನೋದ್ರಿಂದ ಏನಾಗ್ತದೆ, ನಿಮ್ಮ ಮನಸ್ಸು ಶಾಂತವಾಗಿರ್ತದೆ. ಆದ್ದರಿಂದ ತಮೋವರ್ಣ ಬರಬಾರ್ದು. ನಮ್ಮಲ್ಲಿ ತಮೋವರ್ಣ ಬಂದಷ್ಟು ನಮಗೆ ನಾವು ಹಾಳು ಮಾಡ್ಕೊಳ್ತೇವೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ತಿನ್ನಬಾರ್ದು. ಇನ್ನು ಗೂಢಾರ್ಥವನ್ನು ನೋಡುವಾಗ
ತಮೋವರ್ಣದ ಆಹಾರಗಳು ದೇವರನ್ನು ತಮೋವರ್ಣಕ್ಕೆ ತಗೊಂಡು ಹೋಗುವಂಥದ್ದು ಅಥವಾ ತಮೋವರ್ಣದಲ್ಲಿರುವಂಥ ದೇವರಿಗೆ ಅದನ್ನು ನೈವೇದ್ಯ ಮಾಡುವಂಥದ್ದು. ಹಾಗಾಗಿ ನಮಗೆ ಸಾತ್ವಿಕವಾಗಿರ್ತಕ್ಕಂಥ ದೇವತಾರಾಧನೆ ಬೇಕು, ಸಾತ್ವಿಕ ದೇವರ ಅನುಗ್ರಹ ಬೇಕನ್ನುವಂಥ ಉದ್ದೇಶದಿಂದ ನಾವು ಮಾಂಸವನ್ನು, ಮದ್ಯವನ್ನು ಅಥವಾ ಇನ್ಯಾವುದೇ ಮದ ಬರುವಂಥ ವಸ್ತುಗಳನ್ನು ತ್ಯಜಿಸುವಂಥದ್ದು ಈ ಶ್ರಾವಣ ಮಾಸ. ಓಕೆ ಗುರುಗಳೇ, ಇನ್ನು ಬಾದಾಮಿಯಿಂದ ಸುರೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸುರೇಶ್. ಹಲೋ, ನಮಸ್ತೆ ಸುರೇಶ್, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ. ನಮ್ಮ ಮಗಂದ ಸರ್ಕಾರಿ ನೌಕರಿ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಮಗನ ಸರ್ಕಾರಿ ನೌಕರಿ ಎಷ್ಟು ವರ್ಷ ಈಗ? ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಹಲೋ, ಕೇಳಿಸ್ತಾ ಇದೆ, ಹೇಳಿ. ಮಗನ ಸರ್ಕಾರಿ ಕೆಲಸದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಎಂತ ಹೆಸರು ಮಗಂದು? ಪುನೀತ್ ಅಂತೇಳಿ. ಎಷ್ಟು ವರ್ಷ ಅವನಿಗೀಗ? ಈಗ ಅವನಿಗೆ 30 ವರ್ಷ. ಏನು ಓದಿದ್ದಾನೆ ಯಜಮಾನ್ರೆ? ಬಿ ಮುಗಿಸಿದ್ದಾನೆ ಗುರುಗಳೇ. ಯಾವ ಗೋರ್ಮೆಂಟ್ ಕೆಲಸದಲ್ಲಿ ಯಾವ ಕೆಲಸವನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ? ಕೆಲಸ ಯಾವುದೇ ಆಗಲಿ ಪ್ರಯತ್ನ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ. ಇಲ್ಲಿ ನೋಡಿ, ಇವನಿಗೀಗಾಗಲೇ ಕೆಲಸದ ವಿಚಾರಗಳಲ್ಲಿ ಒಂದು ಕೆಲಸ ಅನ್ನುವಂಥದ್ದು ಬಂದು ಅದನ್ನು ಬೇಡ ಅನ್ನುವಂಥದ್ದು ಲಕ್ಷಣಗಳಿದೆ. ಅಂತ ಹೇಳಿದರೆ ಇದನ್ನು ನಾನು ಮಾಡೋದಿಲ್ಲ ಅನ್ನುವಂಥ ಮನಸ್ಥಿತಿಯಿಂದ ಅದನ್ನು ಇವನೇ ರಿಜೆಕ್ಟ್ ಮಾಡಿದಂಥ ಲಕ್ಷಣಗಳಿದೆ. ಗೋರ್ಮೆಂಟ್ ಕೆಲಸ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗ್ತದೆ. ಯಾಕೆಂದರೆ ಇಲ್ಲಿ ನಮಗೆ ದೇವತಾನುಗ್ರಹ, ನೀವು ಫೋನ್ ಮಾಡಿದಂಥ ಸಮಯಕ್ಕೆ ದೇವತಾನುಗ್ರಹ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ. ಸ್ವಲ್ಪ ಈ ಅಮ್ಮನವರನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಈ ಕನಕದಾರ ಸ್ತೋತ್ರಾದಿಗಳನ್ನು ಓದುವಂಥದ್ದು, ಹಾಗೆ ಹೆಚ್ಚು ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಇವನಿಗೆ ಅನುಕೂಲ ಇದೆ, ಮುಂದೆ ಆಗ್ತದೆ. ಬೇರೆ ವಿಚಾರಗಳು ಉಂಟು, ಅದನ್ನು ನೇರವಾಗಿ ಬನ್ನಿ, ನಾನು ವಿಷಯಗಳನ್ನು ಹೇಳ್ತೇನೆ. ಸದ್ಯಕ್ಕೆ ಗಣಪತಿ ಆರಾಧನೆ ಮಾಡಿ. ಓಕೆ, ಧನ್ಯವಾದಗಳು ಸುರೇಶ್ ಕರೆ ಮಾಡಿದ್ದಕ್ಕಾಗಿ. ಮೈಸೂರಿನಿಂದ ಸಣ್ಣಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸಣ್ಣಮ್ಮ. ನಮಸ್ತೆ ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ನಮಸ್ತೆ ಗುರುಗಳೇ. ಹಾಂ, ಶರಣಾರ್ಥಿ ಗುರುಗಳೇ. ದೇವರಿಗೆ ಹೇಳಿ ವಿಷಯ. ಮತ್ತಿದು ನನ್ನ ಮೊಮ್ಮಗನಿಗೆ ಇಂಪಾರ್ಟೇಷನ್ ಮಾಡ್ತಿದ್ದು ಬೆಂಗಳೂರಿಗೆ ಹೊರಟಾಗಿಲ್ಲ. ಬೆಂಗಳೂರಲ್ಲಿ ಮಾಡ್ತಿದ್ದೆ, ಈಗ ಬಿಟ್ಟ ನನಗೆ ಡ್ಯೂಟಿ ಎಲ್ಲೂ ಸಿಕ್ಕಿಲ್ಲ ಗುರುಗಳೇ. ಮೋಹನ್ ಕುಮಾರ್ ಅಂತ. ಈಗ ಏನು ಆಗಬೇಕಾಗಿದೆ ಅಂದರೆ ಕೆಲಸ ಬೇಕು ಅವ್ರಿಗೆ. ಕೆಲಸ ಆಗಬೇಕಲ್ವಾ? ಮಾಡ್ತಿದ್ದು ಬಿಟ್ಬಿಟ್ಟಿದ್ರು, ಇಂಪಾರ್ಟೇಷನ್ ಬೇಕು ಅಂತ ಅನ್ಕೊಂಡಾರ ಗುರುಗಳೇ. ಮೈಸೂರು. ಇಲ್ಲಿ ನೋಡಿ, ನಿಮಗೆ ಇಂಟ್ರೆಸ್ಟ್ ಇರುವಷ್ಟು ನಿಮ್ಮ ಮಗನಿಗೆ ಇಂಟ್ರೆಸ್ಟ್ ಇಲ್ದಲೇ ಇರುವಂಥ ಲಕ್ಷಣ. ಎಂಥ ಹೆಸರು ಒಂದು? ಮೋಹನ್ ಕುಮಾರ್. ಇಲ್ಲಿ ನೋಡಿ, ಮೋಹನ ಕುಮಾರ್ ಅವ್ರಿಗೆ ಏನಾಗಿದೆ ವಿಷಯ ಅಂತ ಕೇಳಿದರೆ, ಒಟ್ಟು ನಮಗೆ ಕೆಲಸದ ವಿಚಾರಗಳಲ್ಲಿ ಇಂಟ್ರೆಸ್ಟ್ ಇಲ್ದಲೇ ಇರುವಂಥದ್ದು. ಅವನಿಗೆ ಬಂದರೆ ನನ್ನ ಹತ್ರನೇ ಹುಡ್ಕೊಂಡು ಬರಲಿ ಕೆಲಸ, ನಾನು ಹುಡುಕೋದಿಲ್ಲ ಅನ್ನುವಂಥ ಮನಸ್ಥಿತಿ ಅವನಲ್ಲಿದೆ. ಸ್ವಲ್ಪ ಸೊಕ್ಕು ಮಾಡೋದು, ಈಗ ನಮಗೆ ಈ ಥರದ್ದೇ ಕೆಲಸ ಬೇಕಾದ್ರೆ ನನ್ನನ್ನು ಹುಡ್ಕೊಂಡು ಬರಲಿ, ನಾನು ಅದ್ರ ಬಗ್ಗೆ ಕಷ್ಟಪಡೋದಿಲ್ಲ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಇವನಲ್ಲುಂಟು. ಮತ್ತು ಇವರೇನು ಅಂತ ಕೇಳಿದರೆ, ಒಬ್ಬರ ಕೆಳಗೆ ಕೆಲಸ ಮಾಡುವಂಥ ಯೋಗಗಳು ಇವರಲ್ಲಿಲ್ಲ. ಅಂತ ಹೇಳಿದರೆ ಕೆಲಸ ಮಾಡೋದಂದ್ರೆ ನಾನು ಯಾಕೆ ಅವ್ರ ಕೆಳಗಡೆ ಕೆಲಸ ಮಾಡಲಿ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಇವರಲ್ಲಿದೆ. ಕೆಲವೊಂದು ದೇವತಾ ಕೆಲಸಗಳನ್ನು ಮಾಡಬೇಕು. ಪ್ರಶ್ನಾಚಿಂತನೆಯಲ್ಲಿ ನೋಡುವಾಗ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಇಲ್ಲಿ ಸ್ವಲ್ಪ ಬಾಧೆಯಲ್ಲೇ ಇರುವಂಥದ್ದು. ಸ್ವಲ್ಪ ಅದಕ್ಕೆ ಸಂಬಂಧಿತವಾಗಿ ಸ್ವಂತ ಉದ್ಯೋಗ ಮಾಡುವಂಥ ಯೋಗಗಳೆಲ್ಲ ಇದೆ. ಆಯಿತಾ? ಕನಕದಾರ ಸ್ತೋತ್ರವನ್ನು ಪ್ರತಿನಿತ್ಯ ಕೇಳಲಿಕ್ಕೆ ಹೇಳಿ, ನೇರವಾಗಿ ಬಂದು ಭೇಟಿ ಮಾಡಿ, ಬೇರೆ ವಿಚಾರಗಳನ್ನು ನಾನು ಹೇಳ್ತೇನೆ. ಆಯಿತಾ? ಓಕೆ, ಧನ್ಯವಾದಗಳು ಸಣ್ಣಮ್ಮ ಕರೆ ಮಾಡಿದ್ದಕ್ಕಾಗಿ. ಹಾಸನದಿಂದ ವಿಶಾಲು ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ವಿಶಾಲು. ನಮಸ್ತೆ ವಿಶಾಲು, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ಸರ್ ನಮಸ್ತೆ. ಮೈಸೂರು. ಹಾಂ, ಹೇಳಿ. 9/3/2000 ಗುರುವಾರ ಬೆಳಿಗ್ಗೆ 7:27ಕ್ಕೆ ಮಗಳು. 9/3/2000. ಹಾಂ, ಸರಿ. ಬೆಳಗ್ಗೆ ಗುರುವಾರ ಬೆಳಿಗ್ಗೆ 7:27ರಲ್ಲಿ 7:27ರಲ್ಲಿ ಹುಟ್ಟಿದ್ದಲ್ವಾ? ಎಂಥ ವಿಷಯ ಕೇಳಬೇಕಿತ್ತಮ್ಮ? ಅದೇ ಇವ್ರ ಭವಿಷ್ಯ ಅಂತ, ಅವಳ ಭವಿಷ್ಯ ಕೇಳ್ಬೇಕಾಗಿತ್ತ. ಅಲ್ಲ, ಭವಿಷ್ಯ ಇದೆ, ತೊಂದರೆ ಇಲ್ಲ. ನೀವೇನು ಕೇಳಬೇಕಿತ್ತು? ಅದೇ ಅವಳಿಗೆ ಕೆಲ್ಸಕ್ಕೆ ಹೋಯ್ತಾಳ, ಏನೋ ಏನಾದ್ರು ತೊಂದರೆ ಐತಾ ಅಂತ ಕೇಳಕ್ಕೆ.
ಹಾಂ, ತೊಂದರೆ ಇರುವಂಥದ್ದು ನೋಡಿ, ಈಗ ಲಗ್ನದಲ್ಲೇ ಕುಜ ಇರುವಂಥದ್ದು. ನಾವು ತೊಂದರೆಗಳನ್ನು, ನೀವು ಕೇಳಿರುವಂಥದ್ದು ತೊಂದರೆ ಆದ್ದರಿಂದ ನಾವು ತೊಂದರೆಗಳನ್ನೇ ಹೇಳ್ತಾ ಹೋಗ್ಬೇಕೀಗ. ಲಗ್ನದಲ್ಲೇ ಕುಜ ಇರುವಂಥದ್ದು ಒಂದು, ಈ ಮದುವೆಯ ವಿಚಾರಗಳಲ್ಲಿ ಅವಳಿಗೆ ಆಸಕ್ತಿ ಇಲ್ದಲೇ ಇರುವಂಥದ್ದು, ಮತ್ತು ಮದುವೆಯ ವಿಚಾರಗಳಲ್ಲಿ ಬೇರೆ ಗುಪ್ತವಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಅವಳಿಗೆ, ಮತ್ತು ಈ ಪುರುಷರಲ್ಲಿ ಸ್ವಲ್ಪ ದ್ವೇಷ ಇರುವಂಥದ್ದು. ಆಮೇಲೆ ಈ ಸಾಂಸಾರಿಕ ಜೀವನದಲ್ಲಿ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂಥದ್ದು, ಅವರನ್ನು ದೂರುವಂಥದ್ದು. ನಂತರದಲ್ಲಿ ಮಾಡುವಂಥ ಕೆಲಸದಲ್ಲೂ ಅಷ್ಟೇ, ಈ ಯಾವುದಾದ್ರೂ ಒಂದು ಕೆಲಸಗಳಿಗೆ ಹೋಗ್ತಾಳೆ, ಆದರೆ ಆ ಕೆಲಸಕ್ಕೆ ಹೋಗಿದ್ರೆ ಅಷ್ಟು ಫಲಕಾರಿ ಆಗದಲೇ ಇರುವಂಥದ್ದು. ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಕೊಡುವಂಥದ್ದು, ಇದೆಲ್ಲ ಗೋಚರಕ್ಕೆ ಬರ್ತಾ ಇದೆ. ಮತ್ತೆ ಸಿಟ್ಟು ಮಾಡುವಂಥದ್ದು, ತಂದೆ ತಾಯಿಯ ಜೊತೆ ಇಲ್ದಲೇ ಇರುವಂಥದ್ದು, ನಾನು ನಿಮ್ಮ ಜೊತೆ ಇರೋದಿಲ್ಲ, ನಾನು ಪ್ರತ್ಯೇಕವಾಗಿ ಒಬ್ಬಳೇ ಇರ್ತೇನೆ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಇವಳಲ್ಲಿದೆ. ಇನ್ನು ಹೇಳಬೇಕಂತಾದರೆ ಅವಳಿಗೆ ಈ 2026ಕ್ಕೆ ಸ್ವಲ್ಪ ಪೆಟ್ಟು ಬೀಳುವಂಥ ಲಕ್ಷಣಗಳು ಇದೆ. ಅರ್ಥ ಆಯ್ತಾ? 2026 ಡಿಸೆಂಬರ್ ನಂತರ 2027 3ನೇ ತಿಂಗಳಿನ ಒಳಗಡೆ ಅವಳಿಗೆ ಏನಾದರೂ ಆರೋಗ್ಯದಲ್ಲಿ ಅಥವಾ ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಇವಳಲ್ಲಿದೆ. ಮತ್ತು ಇನ್ನೊಂದೇನು ಅಂತ ಕೇಳಿದ್ರೆ, ಮದುವೆ ವಿಚಾರದಲ್ಲಿ ಮಾತ್ರ ತುಂಬ ಅಪೋಸ್ ಮಾಡ್ತಾಳೆ ಇವಳು. ಎಂತ ಮಾಡ್ತಿದ್ದಾಳೆ ಇವಳೀಗ? ಆಯ್ತು. ಇಷ್ಟು ವಿಷಯ ಇದೆ ಆಯಿತಾ. ಇದನ್ನು ಸರಿ ಮಾಡಿಕೊಳ್ಳಿ. ಸರಿ ಮಾಡುವಂಥ ಮನಸ್ಥಿತಿ ಇತ್ತು ಅಂದರೆ ಸರಿ ಮಾಡಿಕೊಳ್ಳಿ. ಮೊದಲೇ ದೇವತಾನುಗ್ರಹ ಅನ್ನುವಂಥದ್ದಿಲ್ಲ. ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಕುಟುಂಬ ಎಲ್ಲ ಬೇರೆ ಬೇರೆ ದ್ವೇಷಪೂರಿತವಾಗಿ ನಿಮ್ಮನ್ನು ನೋಡ್ತಿರುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಫಸ್ಟ್ ನೀವು ನಿಮ್ಮ ಮಗಳ ಬಗ್ಗೆ ಏನು ಕೇಳಬೇಕು ಅಂದ್ಕೊಂಡು ನಂತರದಲ್ಲಿ ಇನ್ನೊಂದ್ಸಲಿ ಫೋನ್ ಮಾಡಿ. ಸದ್ಯಕ್ಕೆ ಕುಲದೇವತಾರಾಧನೆ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ವಿಶಾಲ, ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಜಾನಕಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಜಾನಕಿ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಜಾನಕಿ ಅಂತ ನಾನು ಮಾತಾಡ್ತಿರೋದು. ಸರಿ. ನಮ್ಮನೆಯವ್ರ ಬಗ್ಗೆ ಕೇಳಬೇಕು. ನಿಮ್ಮ ಯಜಮಾನ್ರ ಬಗ್ಗೆ. ಏನು ವಿಷಯ ಕೇಳಬೇಕಿತ್ತು? ಅವ್ರು ಏನೇ ಒಂದ್ ಕೆಲಸ ಮಾಡಕ್ ಹೋದ್ರು, ಎಷ್ಟೇ ದುಡ್ಡಿದ್ರೂ ಮನೇಲಿ ದುಡ್ಡು ಅನ್ನೋದು ನಿಲ್ತಾ ಇಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆ, ಸಾಲ. ಏನು ಕೆಲಸ ಮಾಡೋದಮ್ಮ? ಅವರು ಪ್ಲಂಬಿಂಗ್ ಕೆಲಸ ಮಾಡ್ತಾರೆ ಗುರುಜಿ. ಪ್ಲಂಬರ್ರಾ? ನೀರಿಗೆ ಸಂಬಂಧಿತವಾಗಿರುವಂಥದ್ದು. ಹೆಸರೆಂತ ಅವ್ರದ್ದು? ನರಸಿಂಹಯ್ಯ. ನರಸಿಂಹಯ್ಯ. ಒಂದು ದೇವರಿಗೆ ಪ್ರಾರ್ಥನೆ ಮಾಡಿ, ಒಂದು ನಿಮಗೆ 108ರ ಒಳಭಾಗದಲ್ಲಿ ಒಂದು ಸಂಖ್ಯೆ ಹೇಳಿ ನೋಡುವ. 96. ಇಲ್ಲಿ ನಿಮ್ಮ ಯಜಮಾನರಿಗೆ ಸಮಸ್ಯೆ ಏನಿಲ್ಲ, ಒಳ್ಳೆ ರೀತಿಯಾಗಿ ಹಣ ಬರ್ತಿರುವಂಥದ್ದೆಲ್ಲ ಬರ್ತಾ ಇದೆ, ಇಲ್ಲ ಅಂತೇನಿಲ್ಲ. ಇಲ್ಲಿ ಸಾಲ ಮಾಡ್ಕೊಂಡು ಸಾಲ ಕಟ್ತಿರೋ ಪರಿಸ್ಥಿತಿ ಏನಿಲ್ಲ. ಬಟ್ ವಿಲಾಸಿ ಜೀವನ, ಕಂಫರ್ಟ್ ಆಗಿರಬೇಕು, ನನಗೆ ಇದೇ ರೀತಿಯಾಗಿ ಇರಬೇಕು ಅನ್ನುವಂಥ ಸ್ಥಿತಿಗತಿಗಳಿಂದ ಸಾಲ ಸೌಲಗಳು ಹೆಚ್ಚಾಗ್ತಾ ಇದೆ. ಹಣ ಬರ್ತಿದೆ, ಆದರೆ ಅದನ್ನು ಸರಿಯಾಗಿ ವಿನಿಯೋಗ ಮಾಡ್ತಾ ಇಲ್ಲ ಇವರು. ಆರೋಗ್ಯದಲ್ಲಿ ಕೆಲವೊಂದೆಲ್ಲ ತೊಂದರೆಗಳಿದ್ದರೂ ಉಂಟು. ಮತ್ತು ಇವರ ಕುಟುಂಬದ ಆಸ್ತಿಗಳು ಇದ್ದಿರಬಹುದು. ಇವರಿಗೇನೋ ಮೋಸ ಮಾಡಿ ಆ ಆಸ್ತಿಗಳನ್ನು ಕೊಡ್ದಲೆ ಅಥವಾ ಕೊಡುವಂಥದ್ದನ್ನು ಸ್ವಲ್ಪ ಭಾಗ ಕೊಟ್ಟಿರುವಂಥದ್ದು ಇಲ್ಲಿ ಸ್ವಲ್ಪ ಗೋಚರಕ್ಕೆ ಬರ್ತಾ ಇದೆ. ಸ್ವಯಂಕೃತ ಅಪರಾಧಗಳು, ಯಾರನ್ನೋ ನಂಬಿ ಸ್ವಲ್ಪ ಹಣದ ವಿಚಾರಗಳಲ್ಲಿ ಮೋಸ ಆದಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಹೌದು ಗುರುಜಿ. ಇದು ಕುಟುಂಬದ ಕೆಲವೊಂದು ಕುಲದೇವರು ಯಾವುದಂತ ಆಯ್ತು ಈಗ? ನರಸಿಂಹಸ್ವಾಮಿ. ಸ್ವಲ್ಪ ಈ ಹಿಂದೆ ಬೇರೆ ದೇವರನ್ನೆಲ್ಲ ಆರಾಧನೆ ಮಾಡ್ತಿದ್ರಿ ಅಲ್ವಾ? ಹೌದು. ಅದನ್ನೆಲ್ಲ ಬಿಟ್ಟೀಗ ನರಸಿಂಹನನ್ನ ಆರಾಧನೆ ಮಾಡುವುದಲ್ವಾ? ಹೌದು. ಈಗ ಕುಲದೇವರನ್ನ ಮತ್ತೆ ಪುನಃ ಆರಾಧನೆ ಮಾಡಿ, ಸರಿ ಆಗ್ತದೆ. ನೇರವಾಗಿ ಬಂದು ಒಮ್ಮೆ ಭೇಟಿ ಮಾಡಿ ಏನು ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ. ಕೆಲವೊಂದೆಲ್ಲ ದೇವರನ್ನೆಲ್ಲ ತಗೊಂಡೋಗಿ ವಿಸರ್ಜನೆ ಮಾಡಿದಂಥದ್ದೆಲ್ಲ ಇದೆ, ಅದನ್ನಿಲ್ಲೆಲ್ಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಬನ್ನಿ, ಮಾತಾಡುವ. ಓಕೆ, ಧನ್ಯವಾದಗಳು ಜಾನಕಿ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಹೊಸದುರ್ಗದಿಂದ ವಿಜಯಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯಮ್ಮ. ನಮಸ್ತೆ ಅಮ್ಮ. ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ವಿಜಯಮ್ಮ. ಕೇಳಿಸ್ತಾ ಇದೆ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ. ಹೇಳಿ. ವಿಜಯಮ್ಮ ಅಂತ, ಡೇಟ್ ಆಫ್ ಬರ್ತ್ 20/4/1964 ಇಸ್ವಿ. 24/4/1964
1964 ಇಸ್ವಿ. ಹಾಂ 64 ಅಲ್ವಾ? ಸಮಯ ಏನಾರು ಗೊತ್ತಾ ಅಜ್ಜಿ? ಸಮಯ ಗೊತ್ತಿಲ್ಲ. ಹಾಂ ಸರಿ, ಏನು ವಿಷಯ ಕೇಳಬೇಕಿತ್ತು? ನಮ್ದು ಆರೋಗ್ಯದ ಬಗ್ಗೆ ಮುಂದೆ ಹಂಗೆ ಅಂತ. ಆರೋಗ್ಯದ ವಿಷಯಗಳು. ಇಲ್ಲಿ ಆಶ್ಲೇಷ ನಕ್ಷತ್ರ, ಕಣ್ಣಿಗೆ ಸಂಬಂಧಿತವಾಗಿರುವಂಥ ಒಂದು ಸಮಸ್ಯೆ ಕಾಣಿಸ್ತಾ ಇದೆ ಅಲ್ವಾ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಹೌದು, ಇಲ್ಲಿ ಕಣ್ಣಿಗೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಅನ್ನುವಂಥದ್ದು ಕೆಲವೊಂದು ಕಾಣಿಸ್ತಾ ಇದೆ. ಮತ್ತು ದೇಹದಲ್ಲಿ ಈ ಚರರಾಶಿ ಆದ್ದರಿಂದ ಕಫದಿಂದ ಉಂಟಾದಂಥ ತೊಂದರೆಗಳು ಕಾಣಿಸ್ತಾ ಇದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಈ ಉಪ್ಪುಸ ಅಂತೇಳಿ ಹೇಳ್ತಾರೆ ಗೊತ್ತಾ, ತುಂಬ ಉಸಿರಾಡಿ ಅದರಿಂದ ಸ್ವಲ್ಪ ತೊಂದರೆ ಆದಂಥದ್ದು, ಈ ರೀತಿ ದೋಷಗಳೆಲ್ಲ ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ನೋಡುವಾಗ ಇಲ್ಲಿ ಕುಜದಶೆ ನಡೀತಾ ಉಂಟು, ಕುಜದಶೆ ಶನಿ ಭುಕ್ತಿ ನಡೀತಾ ಉಂಟು. ಸದ್ಯದ ಪರಿಸ್ಥಿತಿಗೆ ಏನು ಸಮಸ್ಯೆಗಳು ಕಾಣಿಸ್ತಿಲ್ಲ. ಇನ್ನೊಂದೇನು ಅಂತ ಕೇಳಿದರೆ ಇಲ್ಲಿ ದೇಹದಂಡನೆ ಅಂತ ಹೇಳಿದರೆ ನೀವು ಮಾಡುವಂಥ ಕೆಲಸವನ್ನು ಮಾಡಿ ಅಥವಾ ನೀವು ಇನ್ನೂ ಟ್ಯಾಬ್ಲೆಟ್ ತಗೊಳ್ಳಿ ಅದೆಲ್ಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ನೀವು ಸದೃಢವಾಗಿರ್ತಕ್ಕಂಥ ದೇಹ ಇರುವಂಥ ಲಕ್ಷಣಗಳಿಲ್ಲಿದೆ. ಅರ್ಥ ಆಯ್ತಾ? ಆರೋಗ್ಯ ಸಂಬಂಧಿತವಾಗಿ ಕೆಲವೊಂದು ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಬೇಕು, ಆದರೆ ವೈದ್ಯಕೀಯ ಚಿಕಿತ್ಸೆಗಳನ್ನು ನೀವು ಯಾವುದು ಕೊಡ್ದಲೇ ಇರುವಂಥ ಲಕ್ಷಣಗಳಲ್ಲಿ ಕಾಣಿಸ್ತಿದೆ. ಡಾಕ್ಟರ್ ಶಾಪಿಗೆಲ್ಲ ಹೋಗೋದಂದ್ರೆ ಸ್ವಲ್ಪ ಅಲರ್ಜಿಯಾ? ಇಲ್ಲಪ್ಪ, 60,000 ಇಟ್ಟು ಬಂದಿನಿ ಒಂದು ದಿವಸಕ್ಕೆ. ಎಷ್ಟು? 60,000 ಧನಂಜಯ ಅಂತ. ಹೌದು, ಏನಕ್ಕೆ ಹೋಗಿದ್ದಲ್ಲಿಗೆ? ವಿದ್ಯಾಸಾಗರ ಅಂತ 18ನೇ ಇಸ್ವಿಯಿಂದ ತೋರಿಸಿ ಅಂತ ಹೇಳಿ. 18ನೇ ಇಸ್ವಿಯಿಂದ ಎಂತ ಕೀಲು ನೋವು ಅಂತ ಹೇಳಿದ್ದಾರಾ? ಏನು ಸಮಸ್ಯೆಗೆ ಆ ರೀತಿ ಕೊಟ್ಟಂಥದ್ದು ನೀವು? ಕಾಲು ನೋವು, ಇವಾಗ ಎಡಗಡೆದು ಕಾಲು ನೋವು, ಎಲ್ಲ ಊರೇ ಮಸ ಎಲ್ಲದೇ. ಇಲ್ಲಿ ಸರಿಯಾಗಿ ಇದಕ್ಕೆ ಚಿಕಿತ್ಸೆಗಳನ್ನುವಂಥದ್ದು ಸಿಗೋದಿಲ್ಲ. ನಾನು ಏನಕ್ಕೆ ಅಂತ ಕೇಳಿದ್ರೆ, ಆರೋಗ್ಯದಲ್ಲಿ ಎಂಥ ಸಮಸ್ಯೆ ಇಲ್ಲ ಅಂದರೆ ಫಸ್ಟಿಗೆ ದುಡ್ಡು ಕಳ್ಕೊಂಡಿದ್ದೀರಾ ಅಂದ್ರೆ ಕೂಡಲೇ ಮತ್ತೆ ಅದಕ್ಕೆ ನೀವು ಇಲ್ಲ ಅಂತ ಹೇಳ್ತೀರ ಅನ್ನುವಂಥದ್ದು ಇಲ್ಲಿ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಏನಾಗಿದೆ, ಇಲ್ಲಿ ಕಾಲುಗಳಿಗೆ ಅಲರ್ಜಿ ಆಗಿರುವಂಥದ್ದು ಅಥವಾ ಇನ್ಫೆಕ್ಷನ್ ಆಗಿ ಅದರಿಂದ ಜಾಸ್ತಿ ಹೆಚ್ಚು ತೊಂದರೆ ಆಗಿರುವಂಥದ್ದು, ಕಫದಿಂದ ಈ ಕೀಲುಗಳಲ್ಲಿ ಸ್ವಲ್ಪ ನೋವು ಪ್ರಮೇಯ ಉಂಟಾದಂಥದ್ದೆಲ್ಲ ಕಾಣಿಸ್ತಾ ಉಂಟು. ಇಲ್ಲಿ ಸರಿಯಾಗಿರುವಂಥ ವೈದ್ಯಕೀಯ ಚಿಕಿತ್ಸೆಗಳು ನಿಮಗೆ ಸಿಕ್ಕಿದಂಥ ಲಕ್ಷಣಗಳಿಲ್ಲ. ಯಾಕೆ ಅಂತ ಕೇಳಿದರೆ, ನಿಮ್ಮ ಕುಟುಂಬದಲ್ಲೇ ಕೆಲವೊಂದು ತೊಂದರೆಗಳಿದ್ದಾವೆ ಅಂತ ಹೇಳಿದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದೆಲ್ಲ ಇದ್ದಿತ್ತು. ಅದನ್ನು ನೀವು ಯಾವುದೂ ಮಾಡಲಿಲ್ಲ. ಎಂತ ಮಾಡ್ತದೆ, ಇದು ಆರೋಗ್ಯದಲ್ಲಿ ಪೆಟ್ಟು ಕೊಡ್ತದೆ ಮತ್ತು ಅದನ್ನು ಸರಿಯೂ ಆಗೋದಿಲ್ಲ ಮತ್ತು ಅದು ನಿಮಗೆ ತೊಂದರೆಯೂ ಆಗ್ತಾ ಇರ್ತದೆ. ಹಾಗಾಗಿ ಇದು ಫೋನ್ನಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಒಮ್ಮೆ ಬಂದು ನೇರವಾಗಿ ಭೇಟಿ ಮಾಡಿ, ಇಲ್ಲಾಂದರೆ ಫೋನ್ ಮಾಡಿ. ಆ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಜಿಲ್ಲೆಯಲ್ಲೇ ಇರುವಂಥ ಈಶ್ವರನಿಗೆ ಪ್ರತಿ ಸೋಮವಾರ ರುದ್ರಾಭಿಷೇಕಾದಿಗಳನ್ನು ಕೊಡಿ. ಆಮೇಲೆ ನೋಡುವ, ಒಳ್ಳೆಯದಾಗಲಿ. ಧನ್ಯವಾದಗಳು ವಿಜಯಮ್ಮ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರಾವಣ ಮಾಸದ ಕುರಿತಂತೆ ಸಂಪೂರ್ಣ ವಿಚಾರವನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.